ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅರಣ್ಯ ಇಲಾಖೆಯಲ್ಲಿ ಖಾಲಿ ಇದ್ದ 540 ಬೀಟ್ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಡೇಟ್ ಬಂದಿದೆ. ಅಂದರೆ ಜಿಲ್ಲಾವಾರು ಅರ್ಹತಾ ಪಟ್ಟಿ ಅಂದರೆ 1:20 ಲಿಸ್ಟನ್ನು ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ರಿಜೆಕ್ಟೆಡ್ ಕ್ಯಾಂಡಿಡೇಟ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಇದೆ, ಅಲ್ಲಿ ಕೂಡ ಹೋಗಿ ನೀವು ಜಾಯ್ನ್ ಆಗಬಹುದು. ಅರಣ್ಯ ಸಂರಕ್ಷಾಧಿಕಾರಿಗಳ ಕಚೇರಿ ಬೆಂಗಳೂರು ಪ್ರಾದೇಶಿಕ ವೃತ್ತ ಬೆಂಗಳೂರು ಆಗಿರ್ತದೆ. ಇಲ್ಲಿ ನೋಡ್ಬೋದು 2023-24ನೇ ಸಾಲಿನಲ್ಲಿ ಬೆಂಗಳೂರು ವೃತ್ತದಲ್ಲಿ 40,000+3 ಹಿಂಬಾಕಿ ಹುದ್ದೆಗಳನ್ನು ಒಟ್ಟು 43 ಗಸ್ತು ಅರಣ್ಯ ಪಾಲಕ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ ಅರಣ್ಯ ರಕ್ಷಕ ಗ್ರೂಪ್ ಸಿ ಹುದ್ದೆಗಳಿಗೆ ನೇಮಕಾತಿ ಆಗಿರ್ತದೆ. ಒಟ್ಟು 49 ಹುದ್ದೆಗಳು ಖಾಲಿ ಇರ್ತವೆ. ಅಂದರೆ ಬೆಂಗಳೂರು ವೃತ್ತದಲ್ಲಿ ಮಾತ್ರ. ಸ್ನೇಹಿತರೆ, ಇಲ್ಲಿ ಪ್ರತಿ ವರ್ಗವಾರು ತಾತ್ಕಾಲಿಕವಾಗಿ ಆಯ್ಕೆಯಾಗಿರೋ ಕೊನೆಯ ಅಭ್ಯರ್ಥಿಯ ಗಳಿಸಿರುವ ಅಂಕಗಳ ಶೇಕಡಾವಾರು ಮಾಹಿತಿಯನ್ನು ವಿವರ ಕೊಟ್ಟಿದೆ. ಅಂದರೆ 1:20ಗೆ ಆಯ್ಕೆಯಾದ ಅಭ್ಯರ್ಥಿ ಅಂದರೆ ಕೊನೆಯದ ಅಂಕ ಅಭ್ಯರ್ಥಿ. ಈಗ 90 ಇತ್ತಪ್ಪ ಅಂದ್ರೆ ಕೊನೆಯ ಅಭ್ಯರ್ಥಿದು. 90ಕ್ಕಿಂತ ಮೇಲೆ ಹೆಚ್ಚಿಗೆ ಯಾರೆಲ್ಲ ಇರ್ತಿರಲ್ಲ, 2A ಇರಲಿ, 3B ಇರಲಿ, ಯಾವುದೇ ಕಾಸ್ಟಿನ ಅಭ್ಯರ್ಥಿಗಳು ಇರಲಿ, ಅದಕ್ಕಿಂತ ಹೆಚ್ಚಿನ ಅಂಕ ಪಡೆದ ಎಲ್ಲ ಅಭ್ಯರ್ಥಿಗಳು ಆಯ್ಕೆಯಾಗಿರ್ತಾರೆ. ಇದು ಬಂದು 1:20ಗೆ ಅಂದರೆ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಫಿಸಿಕಲ್ಗೆ ಕರೀತಾರೆ. ಇದರ ಸಂಬಂಧ ಏನಾದರೂ ನಿಮ್ಗೆ ಆಕ್ಷೇಪಣೆ ಇದ್ದಲ್ಲಿ ಅಂದರೆ ನಿಮ್ಮದು ಲಿಸ್ಟಿಗೆ ಹೆಸರು ಗೊತ್ತಿದ್ದಿಲ್ಲಪ್ಪ ಅಂದರೆ ಅದರ ಅಥವಾ ನಿಮ್ಮದು PUC ಈಕ್ವಲೆಂಟ್ ನೀವು ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿದರೂ ಕೂಡ ನೀವು ಎಲಿಜಿಬಲ್ ಆಗಿರಲಿಲ್ಲ ಅಂದ್ರೆ ಏನಾದರೂ ಡೌಟ್ ಇದ್ದರೂ ಕೂಡ ನೀವು ಇದಕ್ಕೆ 28/7/2024 5:30 ಸಂಜೆ 5:30 ಒಳಗಾಗಿ ನೀವು ಏನಾದರೂ ಆಕ್ಷೇಪಣೆ ಇದ್ದರೆ ಇದಕ್ಕೆ ಮೇಲ್ ಮಾಡ್ಬೋದು. ಜಿಮೇಲ್ ಮುಖಾಂತರ ಇವರನ್ನು ಸಂಪರ್ಕಿಸಿ ನಿಮ್ದು ಏನೇ ಡೌಟ್ ಇದ್ದರೂ ನೀವು ಅಪ್ಲಿಕೇಶನ್ ನಂಬರ ಮತ್ತು ನಿಮ್ಮದು ಹೆಸರನ್ನು ಅದ್ರ ಜೊತೆಗೆ ನಿಮ್ದು ಏನಾರ PUC ಈಕ್ವಲೆಂಟ್ ಅಥವಾ ಏನಾದರೂ ಡೌಟ್ ಸರಿಯಾದ ರೀತಿ ಕೊಟ್ಟಿರಲಿಲ್ಲ ಅಂದ್ರೆ ಅದನ್ನು ಸರಿಯಾದ ರೀತಿ ಹೇಳಿದ್ರೆ ಅಂದ್ರೆ ಅವರು ಚೆಕ್ ಮಾಡಿ ನಿಮ್ಗೆ ತಿಳಿಸ್ತಾರೆ. ಇನ್ನು ಅಭ್ಯರ್ಥಿಗಳಿಗೆ ಅನುಸಾರವಾಗಿ ಮೆರಿಟ್ ಲಿಸ್ಟ್ ಅಂತ ನೋಡೋದಾದ್ರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 43.17, ಅಂಗವಿಕಲ ಅಭ್ಯರ್ಥಿಗಳಿಗೆ 69.67, ಗ್ರಾಮೀಣ ಅಭ್ಯರ್ಥಿಗೆ 93.17, ಇತರೆ ಅಭ್ಯರ್ಥಿಗಳಿಗೆ 93.17, ಪರಿಶಿಷ್ಟ ಜಾತಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಹಾಗೆ ಇತರ ಅಭ್ಯರ್ಥಿಗಳಿಗೆ 89.00 89ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಯಾರೆಲ್ಲ ಪಡೆದರೆ ನೀವೆಲ್ಲರೂ ಫಿಸಿಕಲ್ಗೆ ಸೆಲೆಕ್ಟ್ ಆಗಿರ್ತೀರಿ. ಸ್ಥಳೀಯ ಅರಣ್ಯ ಬುಡಕಟ್ಟು ಅಭ್ಯರ್ಥಿಗಳದ್ದು ಕೂಡ ಮೆನ್ಷನ್ ಮಾಡಿಲ್ಲ. ಇತರ ಅಭ್ಯರ್ಥಿಗಳಂದ್ರೆ ಪರಿಶಿಷ್ಟ ಪಂಗಡಕ್ಕೆ 86.50, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 87.67, ಹಾಗೆ ಪ್ರವರ್ಗ 2A ಅಭ್ಯರ್ಥಿಗಳದ್ದು 91.17 ಇತರೆ ಅಭ್ಯರ್ಥಿಗಳಾಗಿರ್ತದೆ. ಇದಕ್ಕಿಂತ ಹೆಚ್ಚಿನ ಅಂಕ ಎಲ್ಲ ಯಾರ್ಯಾರೆಲ್ಲ ಪಡೆದಿರೋ ಇವರು ಒಟ್ಟು ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ ಹಾಗೆ ಅಂದರೆ ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬ ಅಭ್ಯರ್ಥಿ ಕೂಡ 1:20 ಫಿಸಿಕಲ್ಗೆ ಆಯ್ಕೆ ಆಗಿರ್ತೀರಿ. ಹಾಗೆ ಫೇಲ್ ಆದ ಅಭ್ಯರ್ಥಿ ಅಥವಾ ರಿಜೆಕ್ಟ್ ಆದ ಅಭ್ಯರ್ಥಿಗಳದ್ದು ಇಲ್ಲಿ ಡೀಟೇಲ್ಸ್ ಇದೆ. ಇದು ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ PDF ಇದೆ. ಯಾರ್ಯಾರ್ದೆಲ್ಲ ನಿಮ್ಮದು ಫೇಲ್ ಆಗಿವೆ ಅಂತ ನೋಡ್ಕೋಬೋದು. ಪ್ರತಿಯೊಬ್ಬರದ್ದು ಕೂಡ ಫೇಲ್ ಆದವ್ರ ಡೀಟೇಲ್ಸ್ ಇಲ್ಲಿರ್ತದೆ. ನೀವು ಏನೋ ಡೌಟ್ ಇದ್ರೂ ಆಗಲೇ ತೋರಿಸಿದಂತೆ ಇಲ್ಲಿದೆ ನೋಡಿ, ಈ ಮೇಲ್ಗೆ ಹೋಗಿ ನೀವು ಜಿಮೇಲ್ ಮುಖಾಂತರ ಇವ್ರನ್ನ ಸಂಪರ್ಕಿಸಿದರೆ ನಿಮ್ಮ ಡೌಟ್ಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.